ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ಹೈಕೋರ್ಟ್ ಅಲ್ಲಿ ನಿಮಗೆ ಗವರ್ಮೆಂಟ್ ಜಾಬ್ ತಗೋಬೇಕಾ? ಹಾಗಾದ್ರೆ 2026ರ ಗ್ರೂಪ್ ಡಿ ಜಾಬ್ ಬಂದಿದೆ. ಸೊ ಈ ಒಂದು ಗ್ರೂಪ್ ಡಿ ಜಾಬ್ಗೆ ಯಾವುದೇ ಪರೀಕ್ಷೆ ಇಲ್ಲದೆ SSLC ಪಾಸ್ ಆಗಿದ್ರೆ 63,000ಕ್ಕೂ ಹೆಚ್ಚು ಸಂಬಳವನ್ನ ಕೊಟ್ಟು ನಿಮ್ಗೆ ನೇರ ಆಯ್ಕೆಯನ್ನ ಮಾಡ್ಲಾಗ್ತಾ ಇದೆ. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ವಿಡಿಯೋ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡದೇನೆ ನೋಡ್ಬೇಕಾಗತ್ತೆ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ಮತ್ತೆ ಏನಾದ್ರೂ ಮಿಸ್ ಆಗುವಂತ ಚಾನ್ಸಸ್ ಗಳಿರ್ತವೆ. ಮೊದಲನೇದಾಗಿ ನೋಡ್ತಾ ಇದ್ರೆ ಈ ಒಂದು ನೋಟಿಫಿಕೇಶನ್ ನೋಡಬಹುದು. ಇದರಲ್ಲಿ ನಿಮಗೆ 31 ಮೇ 2026ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಈ ವರ್ಷ ಇದನ್ನ ಅಪ್ಲಿಕೇಶನ್ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಇದರಲ್ಲಿ ಟೋಟಲ್ ಬಂದು 93 ಹುದ್ದೆಗಳು ಬಂದು RPC ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಕಲ್ಯಾಣ ಕರ್ನಾಟಕಕ್ಕೆ 8 ಹುದ್ದೆಗಳು ಕನ್ಫರ್ಮ್ ಮಾಡಲಾಗುತ್ತೆ. ಕಲ್ಯಾಣ ಕರ್ನಾಟಕ ಅವರು ಇದಕ್ಕೂ ಅಪ್ಲೈ ಮಾಡಬಹುದು, ಮತ್ತೆ ಕಲ್ಯಾಣ ಕರ್ನಾಟಕ ಕೂಡ ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಬಟ್ RPC ಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಹಾಗಾಗಿ 8 ಹುದ್ದೆಗಳು ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ 93 ಹುದ್ದೆಗಳು ಇರೋದು. ಸೊ ಇದರಲ್ಲಿ ಯಾವ ಹುದ್ದೆಗಳು ಎಷ್ಟೆಷ್ಟಿದಾವೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಜವಾನ ಕಾವಲುಗಾರ, ಸ್ವೀಪರ್ ಮತ್ತೆ ಜವಾನ ಹೌಸ್ ಕೀಪಿಂಗ್ ಒಟ್ಟು ಸೇರಿ 85 ಹುದ್ದೆ ಇರುವಂತದ್ದು. ಲಿಫ್ಟ್ ಅಟೆಂಡರ್ 5 ಹುದ್ದೆ, ಸಹಾಯಕ ಬೈಂಡರ್ 1 ಹುದ್ದೆ, ದರ್ಜಿ ಮತ್ತೆ ದೋಬಿ 1 ಹುದ್ದೆ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿವರವನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎರಡಕ್ಕೂ ಕೂಡ ಸೇಮ್ ಇರುತ್ತೆ ಈ ವಿವರ. ಬಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಷ್ಟೇ ಮಾತ್ರ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕದವರು ಸಪರೇಟ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಹುದ್ದೆಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಕ್ಯಾಸ್ಗೆ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಹೇಳಿ ಇಲ್ಲಿ ಟೇಬಲ್ ನೋಡ್ಕೋಬಹುದು. ಅದೇ ತರ ನೀವು ಬೇರೆ ಲಿಫ್ಟ್ ಅಟೆಂಡರ್ ಕೂಡ ನೋಡ್ಕೋಬಹುದು. ಇನ್ನ ಬೈಂಡರ್ ಮತ್ತೆ ದರ್ಜಿಗೆ ಸಂಬಂಧಪಟ್ಟಂತೆ ಇಲ್ಲೋ ನೀವು ನೋಡ್ಕೋಬಹುದು. ಸೊ ಅದಾದ್ಮೇಲೆ ವೇತನ ಸರಣಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಮೊದಲು 5 ಹುದ್ದೆಗಳು ಏನಿದಾವೆ ಈ 5 ಹುದ್ದೆಗಳಿಗೆ ಸೇಮ್ ಇರುತ್ತೆ. 19,900ದಿಂದ 63,200 ವರೆಗೂ ಇರುತ್ತೆ. ಲಿಫ್ಟ್ ಅಟೆಂಡರ್ ಮತ್ತೆ ದರ್ಜಿ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 21,700ದಿಂದ 69,100 ರೂಪಾಯಿ ವರೆಗೂ ಕೂಡ ನಿಮ್ಗೆ ಸ್ಯಾಲರಿ ಇರುತ್ತೆ. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ 40 ವರ್ಷ ಜನರಲ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕ್ಬೋದು. OBC 2A 2B 3B ಕ್ಯಾಂಡಿಡೇಟ್ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಕ್ಯಾಟಗರಿ 1 ಕ್ಯಾಂಡಿಡೇಟ್ ಬಂದು 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಏನಿದೆ ಇದು 5 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ. ಯಾಕಂದ್ರೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತಾನು ಕೂಡ 5 ವರ್ಷ ಕೊಡ್ತೀವಿ ಅಂತ ಕೂಡ ಗವರ್ಮೆಂಟ್ ಅನೌನ್ಸ್ ಮಾಡಿತ್ತು. ಸೊ ಆ ಒಂದು 5 ವರ್ಷವನ್ನ ಇನ್ಕ್ಲೂಡ್ ಮಾಡಿ ನಿಮ್ಗೆ ಇದನ್ನ ಕೊಟ್ಟಿರುವಂತದ್ದು. ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಜನರಲ್ ಕ್ಯಾಂಡಿಡೇಟ್ 200 ರೂಪಾಯಿ, OBC 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡ್ಬೇಕಾಗ್ತದೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಜವಾನ ಕಾವಲುಗಾರ, ಸ್ವೀಪರ್ ಮತ್ತೆ ಜವಾನ ಹೌಸ್ ಕೀಪಿಂಗ್ ಅಂತ ಏನ್ ಹೇಳ್ತೀವಿ. ಈ 4 ಹುದ್ದೆಗಳಿಗೆ 10ನೇ ತರಗತಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ಅಪ್ಲಿಕೇಶನ್ ಹಾಕದ್ಮೇಲೆ ನಿಮ್ಗೆ ಮೆರಿಟ್ ಬೇಸ್ ಮೇಲೆ ನಿಮ್ಮ ಏನು SSLC ಮಾರ್ಕ್ಸ್ ತಗೊಂಡಿರ್ತಾರ ಅದ್ರ ಬೇಸ್ ಮೇಲೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ 10 ಮಾರ್ಕ್ಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಅದನ್ನ ಮತ್ತೆ ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಮೊದಲನೇದಾಗಿ 4 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೇಳಿದೀನಿ. ಎರಡನೇದು ಬಂದು ಲಿಫ್ಟ್ ಅಟೆಂಡರ್ ಅಂತ ಹೇಳ್ತೀವಿ. ಇದಕ್ಕೆ SSLC ಆಗಿದ್ದು ನಿಮಗೆ ಲಿಫ್ಟ್ ಮೆಕ್ಯಾನಿಸಮ್ ಅಲ್ಲಿ ಅನುಭವ ಹೊಂದಿರಬೇಕು ಅಂತ ಕೂಡ ಹೇಳಲಾಗತ್ತೆ. ಅದಾದ ನಂತರ ಸಹಾಯಕ ಬೈಂಡರ್ಗೆ 10ನೇ ತರಗತಿ ಆಗಿದ್ದು ಅದ್ರ ಜೊತೆಗೆ 2 ವರ್ಷಗಳ ಕಾಲ ನಿಮ್ಗೆ ಬೈಂಡಿಂಗ್ ಮಾಡೋದ್ರಲ್ಲಿ ಅನುಭವ ಇರಬೇಕು. ಮೂರನೇದು ಬಂದು ದರ್ಜಿ ಒಂದು ಹುದ್ದೆಗೆ 10ನೇ ತರಗತಿ ಆಗಿದ್ದು ನಿಮ್ಗೆ ದರ್ಜಿ ಕೆಲಸದಲ್ಲಿ 3 ವರ್ಷ ಅನುಭವ ಹೊಂದಿರಬೇಕು. ಇನ್ನು ದೋಬಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 10ನೇ ತರಗತಿ ಆಗಿರ್ಬೇಕು. ಮತ್ತೆ ನೀವು ದೋಬಿ ಕೆಲಸದಲ್ಲಿ ದೋಬಿ ಕೆಲಸದಲ್ಲಿ ನಿಮ್ಗೆ ಅನುಭವ ಹೊಂದಿರಬೇಕು. ಇಷ್ಟು ವರ್ಷ ಅಷ್ಟು ವರ್ಷ ಅಂತೇನಿಲ್ಲ, ದೋಬಿ ಕೆಲಸದಲ್ಲಿ ಅನುಭವ ಹೊಂದಿರಬೇಕು ಅಂತಾನು ಕೂಡ ಹೇಳಲಾಗತ್ತೆ. ಇನ್ನು ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ, ನೀವು SSLC ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. SSLC ಅಲ್ಲಿ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಫೈನಲ್ ಲಿಸ್ಟ್ ಕೊಡ್ತಾರೆ. ಸೊ ಒಂದು ಪೋಸ್ಟ್ ಗೆ 10 ಜನರಂತೆ ಆಯ್ಕೆಯನ್ನ ಮಾಡಲಾಗುತ್ತೆ. ಸೊ ಅದನ್ನ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಅಲ್ಲಿ 10 ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸ್ ಅಲ್ಲಿ ನೀವ್ ಏನ್ ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಜಸ್ಟ್ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಪ್ಲೈ ಅಂತ ಹೇಳಿ ಪೇಜ್ ಹೋಗುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನನಗೆ ನೇರವಾಗಿ ಕಾಮೆಂಟ್ ಮಾಡಿ, ವಾಟ್ಸ್ಆಪ್, ಟೆಲಿಗ್ರಾಮ್ ಮುಖಾಂತರ ಯಾವ್ದ್ರ ಮುಖಾಂತರ ನೀವು ಕ್ವಶನ್ಸ್ ಕೇಳಿದ್ರು ಕೂಡ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಬೇಗ ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.